ಸ್ನಾನಘಟ್ಟದಲ್ಲಿ ಬೆತ್ತಲೆ ಹೆಣ ಸ್ಫೋಟಕ ವಿಡಿಯೋ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣ ಸಿಕ್ಕಿತ್ತು. ಬೆತ್ತಲೆ ಹೆಣ ಸಿಕ್ಕಿದ ಬಗ್ಗೆ ತಿಮಾರೋಡಿಗೆ ಚೆನ್ನಯ್ಯ ಮಾಹಿತಿಯನ್ನ ನೀಡಿದ್ರು. ಸ್ನಾನಘಟ್ಟದಲ್ಲಿ ಬೆತ್ತಲೆ ಹೆಣ ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ. ಕಲ್ಕಿ ಅವತಾರ 1, 2 ಅಂತ ಹೇಳಿ ಒಂದೊಂದೇ ಅವತಾರಗಳನ್ನ ಒಂದೊಂದೇ ವಿಡಿಯೋಗಳನ್ನ ತಿಮಾರೋಡಿ ಚಿನ್ನಯ್ಯನ ವಿರುದ್ಧವಾಗಿ ಮಾಡಿ ಬಿಡ್ತಾ ಇರುವಂತದ್ದು 2023ರಲ್ಲಿ ನಡೆದಿರುವಂತಹ ಘಟನೆಯನ್ನ ಇಟ್ಟುಕೊಂಡು ಬಲಿಕುರಿ ಮಾಡ್ತಾ ಇರುವಂತದ್ದು ಈಗ ಸರಿಯಾಗಿ ಚಿನ್ನಯ್ಯ ತಗಲಾಕೊಂಡಿದ್ದಾನೆ. ಸ್ನಾನಘಟ್ಟದಲ್ಲಿ ಬೆತ್ತಲೆ ಹೆಣ ಸ್ಫೋಟಕ ವಿಡಿಯೋ ರಿಲೀಸ್. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣ ಸಿಕ್ಕಿತ್ತು. ಬೆತ್ತಲ ಹೆಣ ಸಿಕ್ಕಿದ ಬಗ್ಗೆ ತಿಮಾರೋಡಿಗೆ ಚಿನ್ನಯ್ಯ ಮಾಹಿತಿಯನ್ನ ನೀಡಿದ್ರು. ಆಗ ಆ ಒಂದು ಜಾಗಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಆಗಿರಲಿಲ್ಲ. ಚೆಕ್ ಡ್ಯಾಮ್ ನಿರ್ಮಿಸಿದ ಸ್ಥಳದಲ್ಲಿ ಹೆಣ ಹೂತಿಟ್ಟಿದ್ದೆ. ಈಗ ಚೆಕ್ ಡ್ಯಾಮ್ನು ತೆಗಿಬೇಕಾದ್ರೆ ಇವರು ಸೌಜನ್ಯ ಕೇಸ್ ಬಳಿಕ ಹೆಣ ಬೀಳೋದು ಕಡಿಮೆ ಆಯಿತು. ಪಾಯಿಂಟ್ ನಂಬರ್ 13ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಚಿನ್ನಯ್ಯನಿಂದ ಮಾಹಿತಿ ಕಲೆ ಹಾಕಿದ್ದಂತಹ ತಿಮಾರೋಡಿ ಮಾತಿನ 14ನೇ ವಿಡಿಯೋ ಈಗ ರಿಲೀಸ್ ಆಗಿದೆ. ಎಸ್ ವೀಕ್ಷಕರೇ, ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಕಲ್ಕಿ ಅವತಾರ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಹೇಳಿ ಒಂದೊಂದೇ ವಿಚಾರಗಳನ್ನ ತಿಮಾರೋಡಿ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದಾರೆ. ಏನೀಗ ಚಿನ್ನಯ್ಯ ನಂದೇನು ತಪ್ಪಿಲ್ಲ ಸ್ವಾಮಿಯೇ, ನನಗೆ ಬುರುಡೆ ಗ್ಯಾಂಗ್ ಹೇಳಿದ್ದು, ಅದರಲ್ಲೂ ಕೂಡ ತಿಮಾರೋಡಿ ಅವ್ರು ಹಿಂಗೆ ಹೇಳ್ಕೊಟ್ರು, ನಾನು ಹಿಂಗೆ ಹೇಳದೆ, ವಿಠಲ್ ಗೌಡ ತಂದು ನನ್ನ ಕೈಯಲ್ಲಿ ಒಂದು ಬುರುಡೆಯನ್ನ ಇಟ್ಟ ತಗೊಂಡೋಗಿ ಇಲ್ಲಿ ಕೊಡು ಅಂತ ಅಂದ್ರು, ನಾನು ಹೋಗ್ಕೊಟ್ಟೆ ಅಂತ ಹೇಳಿ ಕೋರ್ಟ್ ಎದುರುಗಡೆ ಒಪ್ಪಿಕೊಂಡಿದ್ರಲ್ವಾ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸುಳ್ಳು ಅಂತ ಸಾಬೀತು ಮಾಡಲಿಕ್ಕೆ ತಿಮಾರೋಡಿ 2023ರಲ್ಲಿ ತೆಗೆದಿಟ್ಟುಕೊಂಡಿರುವಂತಹ ವಿಡಿಯೋ. ಆ ವಿಡಿಯೋ ತೆಗಿಬೇಕಾದ್ರೆ ಚಿನ್ನಯ್ಯನಿಗೆ ಗೊತ್ತಿರಲಿಲ್ಲ ನನ್ನ ವಿಡಿಯೋ ತೆಗಿತಾ ಇದ್ದಾರೆ ಅಂತ ಹೇಳಿ. ಸೊ ಏನ್ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ. ಬಟ್ಟೆನೇ ಇಲ್ಲ, ಮೇಲೆ ಯಾವ್ದು ಬಟ್ಟೆ ಇಲ್ಲ, ಯಾರಾದ್ರೂ ಹೋಗಿದ್ದು ಹೋಗಿ ನಿಂತಿದ್ದಾರೆ ಡ್ರೆಸ್ ಯಾವ್ದು ಇಲ್ಲ, ಒಂದು ತುಂಡು ಮೇಲೆ ಬಟ್ಟೆ ಇಲ್ಲ, ತುಂಡದಲ್ಲಿ ಯಾವ್ದು ಬಟ್ಟೆ ಯಾವ್ದೋ ಬಟ್ಟೆ ನಮ್ಮ ಅದೇ ಹೇಳಿದ್ದಲ್ಲ ಯಾವ ತೆಗೆದಾಕಿಲ್ಲ, ಅದರಲ್ಲಿ ಒಂದು ನಂಗ ತಂದು ಅದು ಅವರೇ ಕಟ್ಟಿದ್ದು. ನಾನು ಮುಟ್ಲಿಲ್ಲ, ನನಗೆ ನಾನಾಗ ಮದುವೆ ಆಗಿಲ್ಲ, ಮತ್ತೆ ಮದುವೆ ಆದ ನಾನು ಹೋಗಿ ಅದನ್ನು ಹೇಗೆ ಉಂಟು ಲಕ್ಷ್ಮಣರು ಕಟ್ಟಿದ್ದು, ಲಕ್ಷ್ಮಣರು ಅವರು ಪೊಲೀಸ್ ಕಟ್ಟಿದ್ದು. ನಿಮ್ಗೆ ಈಗ ಏನು ಅನಿಸ್ತದೆ ಈ ಸತ್ಯ ಹೇಳುವಾಗ? ಈಗ ಏನಗಳು ಕಮ್ಮಿ ಅಂತ ಅನಿಸ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡೋರು ಸೇರ್ತಾರೆ, ಈಗ ಏನೋ ಇರುವುದಿಲ್ಲ ಅಂತ. ನಾನು ಇರುವಾಗ ಒಂದು ದಿನಕ್ಕೆ 4 ಅವರು ತೆಗಿತಿದ್ದೆ. ನೀವೀಗ ಅಲ್ಲಿ ಕೆಲಸ ಬಿಟ್ಟು ಎಷ್ಟು ವರ್ಷ? 2015ರಲ್ಲಿ ನಾನು ಬಿಟ್ಟು ಕೆಲಸ. 2000 ಅಲ್ಲಿ ತನಕ 27 ವರ್ಷ ಕೆಲಸ ಮಾಡಿದ್ದೆ. 27 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ. 22 ವರ್ಷ. ಈಗ ಈ 2015 ಮೇಲೆ ಬಿಟ್ಟರೆ ನಾನು ಬಿಟ್ಟೆ. ನನಗೆ ನಿಮ್ಗೆ ಘಟನೆ ಹೌದೌದು, ಅದ ನಂತರನೇ ನಾನು ಕಲಿಸಿದ್ದು. ಸೌಜನ್ಯನ ಘಟನೆ 2015. ಹೌದು, ಆಯ್ತು. ಅದರ ಮೇಲೆ 2015 ತನಕ ಎಷ್ಟು ನಿಮ್ಗೆ ಮತ್ತೆ ಇಲ್ಲ, ಅಷ್ಟಿಲ್ಲ. ಆಗ ನಾನು ಇರುವಾಗಲೇ ಇಲ್ಲ, ನೀವು ಇರುವಾಗಲೂ ಕೂಡ 2012ರಿಂದ ಸೌಜನ್ಯನ ಅಷ್ಟೊಂದು ಇನ್ಕಮ್. ಆ ಡ್ಯಾಮ್ ಇದೆ ನೋಡಿ, ಡ್ಯಾಮ್ ಕಟ್ಟಿ ಆಗಿದೆ. ಡ್ಯಾಮ್ ಯಾವ ಡ್ಯಾಮ್? ನಮ್ಮ ನೀರಿದ್ದು ಇಲ್ಲ, ಅಲ್ಲಿ ನೇತ್ರಾವತಿ ಹೊಳೆ ಹತ್ರ ಡ್ಯಾಮ್ ಹತ್ರ ಮೀನಿಗೆಲ್ಲ ಡಿಸಾಸ್ಟರ್ ನೋಡಿ, ಹೋಗಿಲ್ಲ ಅಲ್ಲಿ ಒಂದು ಇದೆ ಡ್ಯಾಮ್. ಅದು ಬಟ್ಟೆ, ಸೀರೆ ಎಲ್ಲ ಇದೆ, ಲಂಗ ಇದೆ, ಒಳಗಡೆ ಚಿಂತಿಲ್ಲ.
ಹೆಂಗಸಿಗೆ ಒಂದು 25 ವಯಸ್ಸಿರು ಹುಡುಗಿ 25 ಮದುವೆ ಆಗಿದ್ದ ತಾಳಿ ಗೀಳಿ ಏನಾದ್ರು ಅದೇನು ಇತ್ತು ಅಂತ ಗೊತ್ತಿಲ್ಲ ಹಿಂಗೆ ಅಂತದ್ದು ಒಂದಿಷ್ಟು ಕಡಿಮೆಯಾಗಿ ಚಿನ್ನ ಅಂತಲ್ಲ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಅದನ್ನು ಅಲ್ಲಿಗೆ ಹಾಕಿದ್ರು ಅಲ್ಲಿ ಇತ್ತಲ್ಲ ಆ ಹೆಣವನ್ನು ಅದನ್ನು ಇಲ್ಲಿ ಜನಗಳು ಯಾತ್ರಿಗಳೆಲ್ಲ ನೋಡ್ತಾರೆ ಹಾಗೇ ತಗೊಂಡು ಹೋಗುದು ಅಂತ ಹೇಳಿ ನನಗೆ ಈಜು ಗೊತ್ತು. ಯಾಕಂದ್ರೆ ಅಲ್ಲಿ ಬಿದ್ದ ಹೆಣಗಳು ಯಾರ ಸಾಯ್ತಾರಂದ್ರೆ ಅದು ಹೆಣ ತೆಗೆಯೋದು ನಾನು, ಅಲ್ಲಿ ನದಿಯಲ್ಲೆಲ್ಲ ಹೆಣ ಹುಡುಕೋದು ನಾನು, ತೆಗೆಯೋದು ನಾನು. ಹಾಗೆ ಅದನ್ನ ಹಾಗೇ ಕರ್ಕೊಂಡು ಆಚೆ ದಡಕ್ಕೆ ಕರ್ಕೊಂಡು ಈಜ್ಕೊಂಡು ಏನೋ ಈಜ್ಕೊಂಡು ತಗೊಂಡು ಹೋಗಿ ಆಚೆ ಆಶ್ರಮ, ಅದು ಆಶ್ರಮ ಏನೋ ಒಂದು ಆಚಾರ್ಯ ಗೊತ್ತಾಗುದಿಲ್ಲ. ಇನ್ನು ಅಲ್ಲಿ ಗೂಡಿ ಹಾಕಿದ ಎಸ್, ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ನೋಡಿ. ನಾನು ಹೂತಿಟ್ಟಿರುವಂಥ ಜಾಗವನ್ನು ನಾನು ತೋರಿಸ್ಲಿಕ್ಕೆ ರೆಡಿ ಇದ್ದೆ. ಸೌಜನ್ಯ ಸಾವಾದ ನಂತರ ಒಂದಿಷ್ಟು ಹೆಣ ಬೀಳೋದು ಕಮ್ಮಿ ಆಯಿತು. ಬೆತ್ತಲೆ ಹೆಣ ಸಿಕ್ಕಿದ್ದ ಬಗ್ಗೆ ತಿಮಾರೋಡಿಗೆ ಚೆನ್ನಯ್ಯನ ಮಾಹಿತಿ ಇದಾಗಿತ್ತು. ನೇತ್ರಾವತಿ ಸ್ನಾನಘಟ್ಟದ ಬಳಿಯೇ ಬೆತ್ತಲೆ ಹೆಣ ಸಿಕ್ಕಿತ್ತು. ಆಗ ಆ ಜಾಗದಲ್ಲಿ ಚೆಕ್ ಡ್ಯಾಮ್ ಆಗಿರಲಿಲ್ಲ. ಚೆಕ್ ಡ್ಯಾಮ್ ನಿರ್ಮಿಸಿದ್ದ ಸ್ಥಳದಲ್ಲೇ ಹೆಣವನ್ನು ಹೂತಿಡಲಾಗಿದೆ ಅಂತ ಚೆಕ್ ಡ್ಯಾಮ್ ಏನಿದೆ ಆ ವಿಚಾರವನ್ನ ಬಾಯ್ ಬಿಟ್ಟಿರುವಂತಹ ವಿಡಿಯೋ ಇದು. ಈಗ SIT ತನಿಖಾ ತಂಡ ಏನ್ ಮಾಡುತ್ತೆ, ಮತ್ತೆ ಫಸ್ಟ್ಗಿಂತ ಈಗ ಅಗಿಯುವಂತ ಕೆಲಸ ಮಾಡುತ್ತಾ? ವೇಟ್ ಅಂಡ್ ವಾಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.